ಇನ್ನು ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಪ್ರಾಯಶ್ಚಿತ್ತ ದೀಕ್ಷೆ ಮುಂದುವರೆದಿದೆ. ವಿಜಯವಾಡದ ಕನಕದುರ್ಗಮ್ಮ ದೇಗುಲಕ್ಕೆ ಇವತ್ತು ಪವನ್ ಕಲ್ಯಾಣ್ ಭೇಟಿಯನ್ನು ಕೊಟ್ಟಿದ್ದಾರೆ. ದೇಗುಲದ ಮೆಟ್ಟಿಲು ಸ್ವಚ್ಛಗೊಳಿಸಿದ್ದಾರೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್. ಇದು ಪ್ರಾಯಶ್ಚಿತ್ತ ದೀಕ್ಷೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಅಂದರೆ ತಿರುಪತಿ ಲಡ್ಡುವಿನಲ್ಲಿ ಕಲಬೆರಕೆಯ ಒಂದು ಅಂಶ ಜೊತೆಗೆ ಆನಿಮಲ್ ಫ್ಯಾಟ್ ಸೇರಿದೆ ಅನ್ನುವಂಥದ್ರ ಬಗ್ಗೆ ಬಂದಂಥ ಒಂದು ವರದಿ ಏನಿದೆ, ಅದರಿಂದಾಗಿ ಅಪವಿತ್ರ ಆಗಿದೆ. ಸೊ ಜೊತೆಗೆ ನಾವೆಲ್ಲರೂ ಕೂಡ ತಪ್ಪು ಮಾಡಿದ್ದೀವಿ, ನಮಗೆ ಪ್ರಾಯಶ್ಚಿತ್ತ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪವನ್ ಕಲ್ಯಾಣ್ ಅವರು ಇವತ್ತು ಪ್ರಾಯಶ್ಚಿತ್ತ ದೀಕ್ಷೆಯ ಅಂಗವಾಗಿ ಮಾಡ್ತಾ ಇರುವಂತಹ ಸೇವೆಗಳು ನೋಡಿ, ಪ್ರಮುಖ ದೇಗುಲಗಳಿಗೆ ತೆರಳಿ ಅಲ್ಲಿ ಮೆಟ್ಟಿಲುಗಳನ್ನು ಸ್ವಚ್ಛಗೊಳಿಸುವಂಥ ಒಂದು ಕೆಲಸ, ಇದನ್ನೆಲ್ಲವನ್ನು ಕೂಡ ಪವನ್ ಕಲ್ಯಾಣ್ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ವಿಜಯವಾಡದ ಕನಕದುರ್ಗಮ್ಮ ದೇಗುಲಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಅಲ್ಲಿ ಮೆಟ್ಟಿಲುಗಳನ್ನು ಸ್ವಚ್ಛಗೊಳಿಸ್ತಾ ಇರುವಂತಹ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಅವರನ್ನ ನೋಡಬಹುದು. ತಿರುಪತಿ ಲಡ್ಡು ಪ್ರಸಾದದಲ್ಲಿ ಕಲಬೆರಕೆಯ ತುಪ್ಪ ಬೆರೆಸಿ ಅದು ಅಪವಿತ್ರ ಆಗಿದೆ, ನಮ್ಮಿಂದೆಲ್ಲವೂ ಕೂಡ ತಪ್ಪಾಗಿದೆ ಅಂತ ಹೇಳಿ ಡಿಸಿಎಂ ದೀಕ್ಷೆಯನ್ನು ತಗೊಂಡಿದ್ದಾರೆ. ಪ್ರಾಯಶ್ಚಿತ ದೀಕ್ಷೆ, ಸುಮಾರು 11 ದಿನಗಳ ಪ್ರಾಯಶ್ಚಿತ ದೀಕ್ಷೆಯನ್ನು ನಡೆಸ್ತಾ ಇರುವಂತಹ ಡಿಸಿಎಂ ಪವನ್ ಕಲ್ಯಾಣ್ ಅದರ ಅಂಗವಾಗಿ ಇವತ್ತು ಕೂಡ ದೇವಸ್ಥಾನದ ದೇಗುಲಗಳ ಒಂದು ಮೆಟ್ಟಿಲುಗಳನ್ನು ಸ್ವಚ್ಛಗೊಳಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಕ್ಟೋಬರ್ 1ನೇ ತಾರೀಕು ತಿರುಪತಿಯ ಅಲಪಿರಿಗೆ ಆಗಮಿಸ್ತಾರೆ ಪವನ್ ಕಲ್ಯಾಣ್. ಹಾಗೆ ಅಕ್ಟೋಬರ್ 2ನೇ ತಾರೀಕು ತಿರುಮಲದಲ್ಲಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಪವನ್ ಕಲ್ಯಾಣ್ ಆಗಮಿಸ್ತಾರೆ. ಅದಕ್ಕಿಂತ ಮುಂಚೆತವಾಗಿ ದಾರಿಯಲ್ಲಿ ಸಿಗುವಂತಹ ಎಲ್ಲ ದೇಗುಲಗಳಿಗೆ ತೆರಳಿ ಅಲ್ಲಿ ಹೋಗಿ ಪ್ರಾಯಶ್ಚಿತ್ತ ದೀಕ್ಷೆಯ ಅಂಗವಾಗಿ ಮೆಟ್ಟಿಲುಗಳನ್ನು ಸ್ವಚ್ಛಗೊಳಿಸ್ತಾ ಇರುವಂತಹ ಪವನ್ ಕಲ್ಯಾಣ್ರನ್ನ ನೋಡ್ಬೋದು. Thank you.